ಹಾಯ್, ಇವತ್ತು ನಾನು ಮಧ್ಯಾಹ್ನ ಲಂಚ್ಗೆ ಹಸಿ ತಡ್ನಿಕಾಯಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಈ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಅದು ಹಸಿ ತಡ್ನಿಕಾಯಿ ಸಾಂಬಾರು. ಸರಿ ಅಂತೇಳಿ ಮಸಾಲ ಪದಾರ್ಥಗಳು ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾವು ರುಬ್ಕೊಬೇಕು. ಜೊತೆಗೆ ಮಟನ್ ಸಾಂಬಾರು ಪುಡಿನೂ ಹಾಕಿ ಕೂಡ ರುಬ್ಕೊಬೇಕು. ಹಾಗೆ ಸ್ವಲ್ಪ ಒಂದು ಪಾನ್ಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಮತ್ತು ಕಾಳು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಮಸಾಲನೂ ಕೂಡ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಅದರಲ್ಲಿ ಎಣ್ಣೆ ಬರೋ ಥರನೂ ಫ್ರೈ ಮಾಡಬೇಕು. ಆಮೇಲೆ ನಾವು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಮತ್ತು ಉಪ್ಪು ಮತ್ತು ಮೇಥಿ ಸೊಪ್ಪು ಹಾಕಬೇಕು. ಮೇಥಿ ಸೊಪ್ಪು ಹಾಕಿದ್ರೆ ಒಂಥರ ಮಟನ್ ಸಾಂಬಾರು ಥರ ಗಮ್ ಅನ್ನುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅದ್ರದ್ದು ಫ್ಲೇವರ್. ಅದಕ್ಕೆ ತರಕಾರಿ ಏನು ಕಾಂಬಿನೇಷನ್ ಅಂದರೆ ಆಲೂಗಡ್ಡೆ, ಬದನೆಕಾಯಿ ಅದೆರಡನೇ ಒಳ್ಳೆ ಕಾಂಬಿನೇಷನ್. ಅದಕ್ಕಂತೂ ತುಂಬ ಚೆನ್ನಾಗಿರೋದು. ಮತ್ತು ಹೇಳಿ ಒಂದು ವಿಜಲ್ ಕೂಗಿಸ್ಕೊತೀನಿ. ಮತ್ತು ಅದಕ್ಕೆ ಕಾಂಬಿನೇಷನ್ ಮುದ್ದೆ ಸೂಪರಾಗಿರುತ್ತೆ. ಅದಕ್ಕೆ ಮುದ್ದೆ ಕೂಡ ಮಾಡಿಕೊಂಡೆ, ಒಂದು ಸ್ಮಾಲ್ ಮುದ್ದೆ ಮಾಡಿ ಮತ್ತು ಅದಕ್ಕೆ ಸಾಂಬಾರು ಎರಡೂ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಗಂತೂ